ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗಿದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ದಲ್ಲಿ ಎಲ್ಲ ಕೋರ್ಸ್ಗಳಲ್ಲಿ DMLT ಇರ್ಬೋದು, ಲ್ಯಾಬು, OT, ಡಯಾಲಿಸಿಸ್ ಎಕ್ಸೆಟ್ರಾ ಎಲ್ಲ ಕೋರ್ಸ್ಗೆ 4 ದಿನ ಎಕ್ಸಾಮ್ ಇರುತ್ತೆ. ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ 2 ಸೆಷನ್ಸ್ ಇರ್ತವೆ. ಕಾಂಬಿನೇಷನ್ ಒಳಗಡೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಮುಗಿಸ್ಬಿಡ್ತಾರೆ ಪ್ಯಾರಾಮೆಡಿಕಲ್ ಬೋರ್ಡಿಂದ. ಈ OTದವ್ರಿಗೆ ಬೇರೆ, ಲ್ಯಾಬ್ನವ್ರಿಗೆ ಬೇರೆ, ಆಮೇಲೆ ತುಂಬ ಗ್ಯಾಪು. ನೀವೆಲ್ಲ ಪ್ರತಿ ವರ್ಷ SSLC ಮೇಲೆ ತಿಂಗಳಗಟ್ಟಲೆ ಎಕ್ಸಾಮ್ ಬರ್ಕೊಂಡು ಬಂದಿದ್ದೀರಾ, ರಜೆ ಗಿಜೆ ಕೊಟ್ಟಿದ್ದಾರೆ. ಆ ರೀತಿ ನೀವು ಎಕ್ಸೆಪ್ಟೇಷನ್ ಮಾಡಿದರೆ, ಸೊ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಒಳಗಡೆ ಆ ಥರ ಇರೋದಿಲ್ಲ. ಕಂಟಿನ್ಯೂಯಸ್ ಆಗಿ ಎಕ್ಸಾಮ್ ಇರುತ್ತೆ. 1 2 3 4 4 ದಿವಸದಲ್ಲಿ ಕ್ಲೋಸ್. ಯಾವುದೇ ಹಾಲಿಡೇ ಇಲ್ಲ, ಯಾವುದೇ ಸಂಡೇ ಬಂದರೂ ಕೂಡ ಅವ್ರು ಇಟ್ಕೊಳ್ಳೋದಿಲ್ಲ. ಸಂಡೇ ಬರದ ಹಾಗೆಯೇ ಟೈಮ್ ಸೆಟ್ ಮಾಡ್ಕೊತಾರೆ. ಅವರು ಟೈಮ್ ಸೆಟ್ ಮಾಡ್ಕೊಂಡು ಎಕ್ಸಾಮನ್ನು ಕಂಡಕ್ಟ್ ಮಾಡಿಬಿಡ್ತಾರೆ ಪ್ರತಿ ವರ್ಷವೂ ಕೂಡ. ಸೊ ಹಿಂಗಿರಬೇಕಾದ್ರೆ ನಿಮ್ಗಳಿಗೆ ಈ ವರ್ಷ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಕೇಳ್ತಾಯಿದ್ರು. ಈಗಾಗಲೇ ಏನಪ್ಪ ಅಂತಂದರೆ ಏನೋ ತಡವಾಗಿದೆಯಲ್ಲ, ಇನ್ನು ಯಾವಾಗ ಬರುತ್ತೆ ನಮ್ಮ ಒಂದು ಸ್ಕೆಡ್ಯೂಲು, ಆಮೇಲೆ ಟೈಮ್ ಟೇಬಲ್ ಯಾವಾಗ ಬರುತ್ತೆ, ಎಕ್ಸಾಮ್ ಯಾವಾಗ ಆಗ್ಬೋದು. ನಾನು ಇದ್ರ ಬಗ್ಗೆ ಸುಮಾರು ಒಂದು 2-3 ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ. ಆದರೂ ಕೂಡ ಮತ್ತು ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ತಾಯಿದ್ದೀರಿ, ಓಕೆ, ಯಾರು ಇನ್ನೂವರೆಗೆ ಜಾಯ್ನ್ ಆಗಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಯ್ನ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸೊ ನೋಡಿ, ಎಕ್ಸಾಮ್ ಯಾವಾಗ ಆಗ್ಬೋದು ಅನ್ನೋದನ್ನು ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಜೊತೆಗೆ ಅವರು ಒಂದು ಕ್ಯಾಲೆಂಡರ್ ಇವೆಂಟನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ, ಅಂದರೆ ಮುಂದಿನ ತಿಂಗಳ ಎಕ್ಸಾಮ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಹೌದಾ, ಬಟ್ ಅದು ಕ್ಯಾಲೆಂಡರ್ ಇವೆಂಟು ಫಾಲೋ ಅಪ್ ಅಂತ ಅವ್ರು ಮಾಡೋದಿಲ್ಲ. ಅವ್ರ ಪ್ರಕಾರ ನೋಡೋಂಗಿದ್ರೆ ಭಾಳಷ್ಟು ಬದಲಾವಣೆ ಮಾಡ್ಕೋಬೇಕಿತ್ತು. ಅದರಲ್ಲಿ ಯಾವುದು ಕೂಡ ಕರೆಕ್ಟಾಗಿಲ್ಲ. ಓಕೆ, ಸೊ ಆದರೆ ಯಾವಾಗ ಎಕ್ಸಾಮ್ ಆಗ್ಬೋದು ನೋಡಿ, ಮುಂದಿನ ತಿಂಗಳ ಎಕ್ಸಾಮ್ ಆಗಿದ್ದರೆ ಎಷ್ಟೊತ್ತಿಗೆ ಎಕ್ಸಾಮ್ ಫಾರ್ಮ್ ಬರಬೇಕಿತ್ತು. ಬಟ್ ಇನ್ನೂವರೆಗೆ ಯಾವುದೇ ಥರ ಎಕ್ಸಾಮ್ ಫಾರ್ಮ್ ಇಲ್ಲ. 2ನೇ ವಾರ ರನ್ನಿಂಗ್ ಇದೆ. ಸೊ ಹೀಗಾಗಿ ಆ್ಯಸ್ ಪರ್ ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ನಿಮಗೆ ನವಂಬರ್ ಮಂತಲ್ಲೇ ಎಕ್ಸಾಮ್ ಆಗುತ್ತೆ. ನವಂಬರ್ ಮಂತಲ್ಲೇ ನಿಮಗೆ ಎಕ್ಸಾಮ್ ಆಗುತ್ತೆ. ಮತ್ತು ಯಾವಾಗ ಬರುತ್ತೆ ಟೈಮ್ ಟೇಬಲು ಅಂತಂದರೆ, ಎಕ್ಸಾಮ್ ಫಾರ್ಮ್ ಯಾವಾಗ ಬರುತ್ತೆ ಅಂದರೆ ಮುಂದಿನ ತಿಂಗಳು ಬರುತ್ತೆ. ಇನ್ ಕೇಸ್ ಆಫ್ ಇದೇ ತಿಂಗಳು ಕೊನೆ ವಾರದಲ್ಲಿ ಬಂದ್ರೂ ದೇರ್ ಇಸ್ ನೋ ಪ್ರಾಬ್ಲಮ್, ಬಂದರೂ ಒಳ್ಳೆಯದೇ. ಆದರೆ ನನಗೆ ಅನಿಸಿದ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮುಂದಿನ ತಿಂಗಳ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಎಕ್ಸಾಮ್ ಫಾರ್ಮ್ ಬರುತ್ತೆ. ಅದರ ಜೊತೆಗೆ ಟೈಮ್ ಟೇಬಲ್ ಕೂಡ ಗೊತ್ತಾಗುತ್ತೆ. ಸೊ ಹೀಗಾಗಿ ನೀವು ಆರಾಮಿಗೆ ಓದ್ಕೊಳ್ರಿ. ಮುಂದಿನ ತಿಂಗಳ ಎಕ್ಸಾಮ್ ಅಂತೂ ಇಲ್ಲ. ಮೊದಲನೇ ವಾರ 2ನೇ ವಾರದಲ್ಲಿ ಅಂತ 100% ಅಂತ ಎಕ್ಸಾಮ್ ಇಲ್ಲ. ಕೊನೆ ವಾರದಲ್ಲಿ ಏನಾದರೂ ಬಂದರೆ 26, 27, 28, 29 ಈ ಥರ ಏನಾದರೂ ಎಕ್ಸಾಮ್ ಆದರೆ ಆಗಬೇಕು. ಇಲ್ಲಪ್ಪ ಅಂದರೆ ನವಂಬರ್ 2ನೇ ವಾರದಲ್ಲೇ ಎಕ್ಸಾಮ್ ನಿಮ್ದು ಆಗುತ್ತೆ. ಓಕೆ.